ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನವು ಅನೇಕ ಧಾರ್ಮಿಕ ಕಾರ್ಯಗಳನ್ನು ನಡೆಸ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಮಾತ್ರ ಅಲ್ಲ, ಗ್ರಂಥ ಪ್ರಕಟಣೆ ಮಾತ್ರ ಅಲ್ಲ, ಜನಗಳಲ್ಲಿ ಸಮಾಜದಲ್ಲಿ ಆ ಬಗೆಗೆ ನಿಷ್ಠೆ ಶ್ರದ್ಧೆ ಬೆಳೆಯುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಈಗಾಗಲೇ ಈ ಕೊರೋನಾ ವ್ಯಾಪಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಹೆಚ್ಚು ಜನಸಂಪರ್ಕವನ್ನು ಮಾಡಿ ಜನರೆಲ್ಲ ಒಟ್ಟಾಗಿ ಯಾವ ಕಾರ್ಯಕ್ರಮವನ್ನು ಮಾಡುವುದು ಸಾಧ್ಯವಿಲ್ಲದಂತಹ ಕಾರಣದಿಂದಾಗಿ ಅಂತರ್ಜಾಲದ ಮೂಲಕ ಬೇರೆ ಬೇರೆ ಯೋಜನೆಗಳು ನಮ್ಮ ಪ್ರದೇಶದಲ್ಲಿ ನಡೀತಾ ಇವೆ. ಹಾಗೆ ನಮ್ಮ ಸಂಪ್ರತಿಷ್ಠಾನವು ಕೂಡ ನಾರಾಯಣೀಯಂ ಎಂಬಂಥ ಭಕ್ತಿಪರವಾದಂಥ ಗ್ರಂಥ ಏನಿದೆ, ಈ ಗ್ರಂಥದ ವಾಚನದ ಒಂದು ಧ್ವನಿಮುದ್ರಣವನ್ನು ಸ್ವಲ್ಪವೇ ಪ್ರಸಾರ ಮಾಡುವಂಥ ಕೆಲಸವನ್ನು ಬಹಳ ದಿವಸಗಳಿಂದ ಮಾಡಿದೆ. ಹಾಗೆ ಇದೀಗ ಭಾಗವತದ ಧ್ವನಿಮುದ್ರಿತ ಆವೃತ್ತಿಯನ್ನು ನಮ್ಮ ಸಮಾಜಕ್ಕೆ ಕೇಳಿಸಬೇಕು ಎಂಬಂಥ ಉದ್ದೇಶದಿಂದ ಅದರ ಪ್ರಸಾರವನ್ನು ತೊಡಗಿದೆ. ಇಲ್ಲಿ ವಾಚನ ಮಾಡಿದಂಥವರು ವೇದಬ್ರಹ್ಮ ಕಾಞಂಗಾಡು ನಾರಾಯಣಮೂರ್ತಿ ಎಂಬವರು. ಈ ಮಹನೀಯರು ಬಹಳ ಸುಶ್ರಾವ್ಯವಾದಂಥ ರೀತಿಯಲ್ಲಿ ಈ ಇಡೀ ಭಾಗವತವನ್ನು ವಾಚನ ಮಾಡಿದ್ದಾರೆ. ಶ್ರುತಿಗಳಿಗೆ ಭಾರತದಲ್ಲಿ ವಿಶೇಷವಾದಂಥ ಸ್ಥಾನ ಇದೆ. ಶ್ರುತಿ ಅಂದರೆ ವೇದಗಳು, ವೇದಗಳಿಗೆ ಅತ್ಯಂತ ಮುಖ್ಯವಾದಂಥ ಸ್ಥಾನ. ಆ ಶ್ರುತಿಗಳನ್ನು ಸ್ಮೃತಿಗಳು ಅನುಸರಿಸುತ್ತವೆ. ಅನಂತರ ಸ್ಮೃತಿಗಳ ಅನಂತರ ಪುರಾಣಗಳ ಸ್ಥಾನ ಇದೆ, ಇತಿಹಾಸ ಇತ್ಯಾದಿಗಳ ಸ್ಥಾನ ಇದೆ. ಹೀಗೆ ಇತಿಹಾಸ ಪುರಾಣಾದಿಗಳು ಕೂಡ ವೇದವನ್ನೇ ಅನುಸರಿಸಿಕೊಂಡಿವೆ, ಶ್ರುತಿಯನ್ನೇ ಅನುಸರಿಸಿವೆ ಎಂಬಂಥದ್ದು ಸ್ಪಷ್ಟ. ಎರಡೂ ಪರಸ್ಪರ ಪೂರಕವಾದಂತಹವು ಎಂಬಂಥದ್ದನ್ನು ನಾವು ಗಮನಿಸಬೇಕು. ಭಾರತದಲ್ಲಿ 18 ಪುರಾಣಗಳು ಅತ್ಯಂತ ಪ್ರಸಿದ್ಧವಾದಂತಹವು. ಅಷ್ಟಾದಶ ಪುರಾಣಗಳು ಎಂಬುದಾಗಿ ಇವನ್ನು ಹೇಳುತ್ತಾರೆ. ಈ ಅಷ್ಟಾದಶ ಪುರಾಣಗಳನ್ನು ಕೂಡ ವ್ಯಾಸರೇ ರಚನೆ ಮಾಡಿದರು ಎಂಬುದು ನಮ್ಮ ಸಾಂಪ್ರದಾಯಿಕವಾದಂಥ ಒಂದು ನಂಬಿಕೆ. ಪರಂಪರಾಗತವಾಗಿ ಈ ವಿಷಯ ಹೀಗೆ ಹರಿದು ಬಂದಿದೆ. ವ್ಯಾಸರು ನಮ್ಮ ಭಾರತದಲ್ಲಿ ಸಕಲ ರೀತಿಯಲ್ಲಿಯೂ ವಾಂಗ್ಮಯದ ಅಭಿವೃದ್ಧಿಯನ್ನು ಮಾಡಿದಂಥವರು. ಮಹಾಭಾರತ ವ್ಯಾಸರ ರಚನೆ ಎಂಬುದಾಗಿ ನಾವು ಕೇಳುತ್ತೇವೆ. 18 ಪುರಾಣಗಳು ಅವರ ರಚನೆ ಎಂಬುದಾಗಿ ಪ್ರಸಿದ್ಧ. ಆಧುನಿಕರು ಇದನ್ನು ಒಪ್ಪದೇ ಇರಬಹುದು, ಆದರೆ ನಮ್ಮ ಪರಂಪರೆ ಈ ರೀತಿಯಲ್ಲಿ ಹೇಳುತ್ತದೆ. ವ್ಯಾಸರು ಭಾಗವತ ಪುರಾಣವನ್ನು ರಚನೆ ಮಾಡಿ ಬಹಳ ಸಂತೋಷಪಟ್ಟರು, ತಾವೇ ಕೃತಕೃತ್ಯರಾದೆವು ಎಂಬುದಾಗಿ ಭಾವಿಸಿದರು ಎಂಬಂಥ ಮಾತು ಕೂಡ ಇದೆ. 18 ಪುರಾಣಗಳಲ್ಲಿ ಭಾಗವತ ವಿಶೇಷವಾದಂಥ ಜನಪ್ರಿಯವಾದಂಥ ಪುರಾಣ. ಅಖಿಲ ಭಾರತ ಮಟ್ಟದಲ್ಲಿ ಭಾಗವತಕ್ಕೆ ವಿಶೇಷವಾದಂಥ ಸ್ಥಾನ ಇದೆ. ಈ ಭಾಗವತ ಪುರಾಣದಲ್ಲಿ 12 ಸ್ಕಂಧಗಳಿವೆ. ಸ್ಕಂಧಗಳ ಒಳಗೆ ಅಧ್ಯಾಯಗಳ ವಿಂಗಡಣೆ ಇದೆ. ಪುರಾಣಗಳಲ್ಲಿ ಸಾಮಾನ್ಯವಾಗಿ ಏನೆಲ್ಲ ಇರ್ತದೆ ಎಂಬಂಥದ್ದನ್ನು ಪಂಚಲಕ್ಷಣಗಳ ಮೂಲಕ ಹೇಳಿದ್ದಾರೆ. ಪುರಾಣಗಳ ದಶಲಕ್ಷಣಗಳು ಇಂಥವು ಎಂಬಂಥದ್ದನ್ನು ಹೇಳಿದ್ದಾರೆ. ಏನಿದ್ರೂ ಪುರಾಣಗಳಲ್ಲಿ ಪ್ರಾಚೀನ ರಾಜವಂಶಗಳು, ಸೃಷ್ಟಿ, ಪ್ರತಿಸೃಷ್ಟಿಯಾದಂತಹದ್ದು, ಸೃಷ್ಟಿಯಾದ ಮೇಲೆ ನಾಶವಾದಂತಹದ್ದು, ಆಮೇಲೆ ರಾಜವಂಶಗಳ ವಿವಿಧ ಚರಿತ್ರೆಗಳು, ಬೇರೆ ಬೇರೆ ರಾಜ ಮಹಾರಾಜರ ಸಾಹಸಗಳು, ಆಮೇಲೆ ಅವರ ಧರ್ಮ ಕಾರ್ಯಗಳು, ಆಮೇಲೆ ಪರಮಾತ್ಮನ ಅವತಾರಗಳು, ಅವನ ಮಹಿಮೆಗಳು, ಋಷಿಗಳು ಮುನಿಗಳು ಅವರ ಸಾಧನೆಗಳು, ಆ ಋಷಿಗಳು ಮಾಡಿದಂಥ ಉಪದೇಶಗಳು, ಮಹಾತ್ಮರು ಶಿಷ್ಯಾನುಗ್ರಹ ಮಾಡಿದಂಥ ವಿಷಯಗಳು, ಮಹಾತ್ಮರು ಜನಗಳಿಗೆ ಅನುಗ್ರಹ ಮಾಡುವುದಕ್ಕೆ ಬೇಕಾಗಿ ಒದಗಿಸಿದಂಥ ಅನೇಕ ಆರಾಧನಾ ವಿಧಾನಗಳು, ಇವೆಲ್ಲವೂ ಪುರಾಣಗಳಲ್ಲಿ ಸೇರಿವೆ ಎಂಬುದನ್ನು ಗಮನಿಸಬೇಕು. ನಮ್ಮ ಜನಪ್ರಿಯವಾದಂಥ ಪುರಾಣವಾದಂಥ ಭಾಗವತದಲ್ಲಿಯೂ ಇಂಥ ಎಲ್ಲ ವಿಷಯಗಳು ಇವೆ. ಭಾಗವತ ಎಂಬುದು ಹೆಸರೇ ಹೇಳುವ ಹಾಗೆ ಭಗವಂತನಿಗೆ ಸಂಬಂಧಪಟ್ಟಂತಹದ್ದು.
ಭಗವಂತನ ಮಹಿಮೆಯನ್ನು ಹೇಳುವಂಥದ್ದು. ಭಗವಂತ ಲೋಕಾನುಗ್ರಹಕ್ಕಾಗಿ ತಾಳಿದಂಥ ಅವತಾರಗಳ ವಿವರಗಳನ್ನು ಕೊಡುವಂತಹ ಒಂದು ಗ್ರಂಥ. ಅನೇಕ ದೃಷ್ಟಿಯಿಂದ ಭಾಗವತ ಅತ್ಯಂತ ಮುಖ್ಯವಾದಂಥ ಗ್ರಂಥವಾಗಿ ಹೊರಹೊಮ್ಮಿದೆ. 12 ಸ್ಕಂಧಗಳುಳ್ಳಂಥ ಈ ಭಾಗವತ ಗ್ರಂಥದಲ್ಲಿ 10ನೆಯ ಸ್ಕಂಧ ವಿಶೇಷವಾಗಿ ಪ್ರಾಧಾನ್ಯವನ್ನು ಪಡೆದಿದೆ. ದೇವರ ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಇದಕ್ಕೆ ಲೀಲಾವತಾರ ಎಂಬುದಾಗಿಯೂ ಹೆಸರಿದೆ. ಈ ಶ್ರೀಕೃಷ್ಣನ ಅವತಾರ, ಆತನ ಮಹಿಮೆ, ಆತನ ಬಾಲ್ಯದಿಂದ ತೊಡಗಿ ಕೊನೆಯವರೆಗಿನ ಅಂಶಗಳು, ಅವನ ಜೀವನದ ವೈಶಿಷ್ಟ್ಯಗಳು ಇವೆಲ್ಲವೂ ಬರುವಂತಹದ್ದು 10ನೆಯ ಸ್ಕಂಧದಲ್ಲಿ. ಆದ್ದರಿಂದ 10ನೇ ಸ್ಕಂಧ ವಿಸ್ತಾರವಾದಂಥ ವ್ಯಾಪ್ತಿಯನ್ನು ಪಡೆದಿದೆ. ಶ್ರೀಕೃಷ್ಣನ ಕಥೆಯನ್ನು ಅದು ಹೊಂದಿರುವುದರಿಂದ ಮತ್ತು ಶ್ರೀಕೃಷ್ಣ ಭಕ್ತಿಯನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡುತ್ತಿರುವುದರಿಂದ ಆ ಸ್ಕಂಧವನ್ನು ಮಾತ್ರವೇ ಪ್ರತ್ಯೇಕವಾಗಿ ಪಾರಾಯಣ ಮಾಡುವಂತಹ ಒಂದು ಪರಂಪರೆಯು ನಮ್ಮಲ್ಲಿ ಬೆಳೆದು ಬಂದಿದೆ. ಭಾಗವತವನ್ನು ಸಪ್ತಾಹ ವಿಧಿಯಿಂದ ಪಾರಾಯಣ ಮಾಡುವಂಥ ಒಂದು ಪದ್ಧತಿ ಉಂಟು. ಯಾವ ಭಾಗದಿಂದ ಯಾವ ಭಾಗದವರೆಗೆ ಅದನ್ನು ಪಾರಾಯಣ ಮಾಡಬೇಕು, ಆಮೇಲೆ 7 ದಿವಸಗಳಲ್ಲಿ ಯಾವ ಯಾವ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಭಕ್ತಿಯಿಂದ ನಡೆಸಬೇಕು, ಶ್ರದ್ಧೆಯಿಂದ ನಡೆಸಬೇಕು ಎಂಬಂಥ ವಿವರಗಳೆಲ್ಲ ಇವೆ. ಆ ಭಾಗವತ ಪ್ರವಚನ ಮಾಡುವಂತಹದ್ದನ್ನು, ಪುರಾಣಿಕರು ಪ್ರವಚನ ಮಾಡ್ತಾ ಇರುವಂತಹದ್ದನ್ನು ಭಕ್ತಿಯಿಂದ ಕೇಳಬೇಕು. ಹಾಗೆ ಕೇಳಿದಾಗಲೇ ಆತನಿಗೆ, ಕೇಳಿದಂಥವನಿಗೆ ಮುಕ್ತಿ ಉಂಟಾಗುತ್ತದೆ ಎಂಬಂತಹ ಮಾತು ಕೂಡ ಇದೆ. ಈ ಭಾಗವತವನ್ನು ಪರೀಕ್ಷಿತ ಮಹಾರಾಜನಿಗೆ ಶುಕಮುನಿಗಳು ಹೇಳಿದರು ಎಂಬಂತಹದ್ದು ಪ್ರಸಿದ್ಧವಾದಂತಹದ್ದು. ಪರೀಕ್ಷಿತ ಮಹಾರಾಜ ಶುಕಮುನಿಗಳಿಂದ ಈ ಇಡೀ ಭಾಗವತವನ್ನು ಕೇಳಿ ಆತ ಮುಕ್ತಿಗೆ ಸಂದ ಎಂಬಂಥ ಮಾತು ಬರ್ತದೆ. 7 ದಿವಸಗಳಲ್ಲಿ ಪರೀಕ್ಷಿತ ಮಹಾರಾಜ ಭಾಗವತವನ್ನು ಕೇಳಿದನಂತೆ. ಪ್ರಾಯಶಃ ಆ ಕಾರಣದಿಂದಲೇ 7 ದಿವಸಗಳಲ್ಲಿ, ಅಂದರೆ ಸಪ್ತಾಹ ಕ್ರಮದಲ್ಲಿ ಈ ಭಾಗವತವನ್ನು ಪಾರಾಯಣ ಮಾಡಬೇಕು ಮತ್ತು ಆ ಭಾಗವತಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಕೂಡ ಕೈಗೊಂಡು ಸಂತೋಷ ಪಡಬೇಕು, ಶ್ರದ್ಧೆಯಿಂದ ಈ ಕೆಲಸಗಳನ್ನು ಮಾಡಬೇಕು ಎಂಬುದಾಗಿಯೆಲ್ಲ ಭಾಗವತ ಪಾರಾಯಣ ವಿಧಿಯಲ್ಲಿ ಹೇಳಲಾಗಿದೆ. ಪ್ರತಿಯೊಂದು ಪುರಾಣದಲ್ಲಿಯೂ ಕೂಡ ಆಯಾ ಪುರಾಣದ ವೈಶಿಷ್ಟ್ಯ ಏನು, ಮಹಿಮೆ ಏನು, ಹಿರಿಮೆ ಏನು ಎಂಬಂಥದ್ದನ್ನು ಹೇಳಿದಂಥದ್ದುಂಟು. ಈ ಪುರಾಣವನ್ನು ಕೇಳಿದಾಗ ಮೋಕ್ಷ ಉಂಟಾಗುತ್ತದೆ ಎಂಬುದಾಗಿ ಹೇಳಿದಂಥದ್ದುಂಟು. ಎಲ್ಲ ಪುರಾಣಗಳಲ್ಲಿಯೂ ಹೀಗಿದ್ದರೂ ಕೂಡ ಭಾಗವತ ಪುರಾಣ ಎಂಬಂಥದ್ದು ತುಂಬ ಜನಪ್ರಿಯವಾಗಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಪಡೆದಿದೆ. ಮತ್ತು ಈ ಪುರಾಣವು ಉಳಿದ ಎಲ್ಲ ಪುರಾಣಗಳಿಗಿಂತ ಹೆಚ್ಚಾಗಿ ಕಾವ್ಯಾತ್ಮಕವಾಗಿದೆ ಎಂಬುದನ್ನು ಕೂಡ ಗಮನಿಸಬೇಕು. ಸಾಮಾನ್ಯವಾಗಿ ಪುರಾಣಗಳಲ್ಲಿ ಅನುಷ್ಠುಪ್ ಮತ್ತು 1-2 ಛಂದಸ್ಸುಗಳು ಮಾತ್ರ ಇರ್ತವೆ. ಆ ಛಂದಸ್ಸಿನಲ್ಲಿ ಪದ್ಯ ರಚನೆ ಇರ್ತದೆ. ಆದರೆ ಭಾಗವತದಲ್ಲಿ ಅಷ್ಟು ಮಾತ್ರ ಅಲ್ಲ, ಅನೇಕ ಛಂದಸ್ಸುಗಳಲ್ಲಿ ಈ ಕೃತಿ ರಚಿತವಾಗಿದೆ. ಮಾತ್ರ ಅಲ್ಲ, ಪದ್ಯ, ಕೆಲವು ಕಡೆಗಳಲ್ಲಿ ಗದ್ಯ ಭಾಗಗಳು ಕೂಡ ಇವೆ. ಅಂತೂ 12 ಸ್ಕಂಧಗಳಲ್ಲಿ ವಿಸ್ತೃತವಾಗಿರುವಂಥ ಈ ಭಾಗವತ ಪುರಾಣ ಅನೇಕ ಕಥೆಗಳನ್ನು ಒಳಗೊಂಡಂತಹದ್ದು, ಅವತಾರ ಕಥೆಗಳನ್ನು ಒಳಗೊಂಡಂತಹದ್ದು. ವಿಷ್ಣುವಿನ ದಶಾವತಾರಗಳು ಅತ್ಯಂತ ಪ್ರಸಿದ್ಧವಾದಂಥವು. ದಶಾವತಾರಗಳಲ್ಲದೆ ಇತರ ಅವತಾರಗಳು ಕೂಡ ಇವೆ. ಎಲ್ಲ ಅವತಾರಗಳ ಸಂದರ್ಭದಲ್ಲಿ ಕಥೆಗಳು, ಆ ಕಥೆಗಳ ಜೊತೆಗೆ ತತ್ವ ಪ್ರತಿಪಾದನೆ ಒಟ್ಟೊಟ್ಟಾಗಿ ಬರುವಂತಹದ್ದು. ಆಮೇಲೆ ಭಕ್ತಿಗೆ ವಿಶೇಷವಾದಂಥ ಸ್ಥಾನ, ಭಕ್ತಿ ಮತ್ತು ವೇದಾಂತಪರವಾದಂಥ ವಿಷಯಗಳು, ಈ 2 ವಿಷಯಗಳು ಈ ಭಾಗವತ ಪುರಾಣದಲ್ಲಿ ಅತ್ಯಂತ ಮುಖ್ಯವಾದಂಥವು. ಈ ತತ್ವದ ಪ್ರತಿಪಾದನೆಯನ್ನು, ಭಕ್ತಿ ತತ್ವ ಮತ್ತು ವೇದಾಂತ ತತ್ವದ ಪ್ರತಿಪಾದನೆಯನ್ನು ಮಾಡುವುದಕ್ಕೆ ಬೇಕಾಗಿಯೇ ಅನೇಕ ಕಥೆಗಳಿವೆ. ಅನೇಕ ಮಹಾಪುರುಷರ ಜೀವನ ಇದರಲ್ಲಿ ವಿವೃತವಾಗಿದೆ. ಆಮೇಲೆ ಆ ಕಥೆಯ ಸೂಕ್ಷ್ಮ ವಿವರಗಳೇನು, ತತ್ವ ಏನು ಎಂಬಂಥದ್ದನ್ನು ಪುರಾಣಿಕರು ವಿವರಿಸಿ ಹೇಳುವಂಥದ್ದನ್ನು ಕೇಳಬೇಕು ಎಂಬಂಥದ್ದು ಕೂಡ ಈ ಭಾಗವತ
ಪುರಾಣದ ಮಹಾತ್ಮೆಯ ಬಗ್ಗೆ ಬರೆದಂಥ ಇತರ ಕೃತಿಗಳಲ್ಲಿ ಕಂಡುಬರ್ತದೆ. ಭಾಗವತದ ಮಹಾತ್ಮೆ ಪದ್ಮಪುರಾಣ ಎಂಬುದರಲ್ಲಿದೆ. ಸಾಮಾನ್ಯವಾಗಿ ನಮಗೆ ಮುದ್ರಿತವಾದಂಥ ಭಾಗವತ ಗ್ರಂಥಗಳಲ್ಲಿ ಭಾಗವತ ಪಾರಾಯಣ ವಿಧಿಯ ಬಗೆಗೆ ಕೆಲವು ಮಾತುಗಳು, ಆಮೇಲೆ ಭಾಗವತದ ಮಹಾತ್ಮೆಯ ಬಗೆಗಿರುವಂಥ ಪದ್ಮಪುರಾಣದ ಕಥೆ ಇತ್ಯಾದಿಗಳು ಕೂಡ ಮುದ್ರಿತವಾಗಿ ಇರುವಂತಹದ್ದು ಉಂಟು. ಒಟ್ಟಿನಲ್ಲಿ ಭಾಗವತ ಎಂಬುದು ನಮ್ಮ ಜೀವನವನ್ನು ಇನ್ನಷ್ಟು ಸುಖಮಯವಾಗಿಯೂ ನಮ್ಮ ಪರಲೋಕ ಜೀವನವನ್ನು ಇನ್ನಷ್ಟು ಮುಕ್ತಿಗೆ ಸಮೀಪವಾಗಿಯೂ ಮಾಡುವಂತಹ ಒಂದು ವಿಶೇಷತೆಯನ್ನು ಹೊಂದಿರುವಂಥ ಪುರಾಣ ಎಂಬುದಾಗಿ ನಮ್ಮ ಪ್ರಾಚೀನರು ಅದನ್ನು ನಂಬಿದ್ದಾರೆ. ಆದ್ದರಿಂದ ಶ್ರದ್ಧೆಯಿಂದ ಈ ಭಾಗವತ ಪುರಾಣವನ್ನು ಅವರು ಪ್ರತಿ ಮಾಡಿದ್ದಾರೆ, ಓದಿದ್ದಾರೆ, ಮನನ ಮಾಡಿದ್ದಾರೆ ಮತ್ತು ಅದರ ಬಗೆಗೆ ವಿಶೇಷವಾದಂಥ ಗೌರವವನ್ನು ಇರಿಸಿಕೊಂಡು ಆ ಗ್ರಂಥ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಗ್ರಂಥ ಪೂಜೆ ಮಾಡುವುದು ಎಂದರೆ ಯಾವುದೋ ಒಂದು ದಿವಸ ಶಾರದಾ ಪೂಜಾ ದಿನದಂದು ಪುಸ್ತಕವನ್ನು ಪೂಜೆ ಮಾಡುವಂತಹದ್ದು ಮಾತ್ರ ಅಲ್ಲ, ಅದು ಸಾಂಕೇತಿಕವಾದಂಥದ್ದು. ಆದರೆ ನಿಜವಾದಂಥ ಗ್ರಂಥ ಪೂಜೆ ಅಥವಾ ಪುಸ್ತಕ ಪೂಜೆ ಅಂದರೆ ಆ ಗ್ರಂಥವನ್ನು ಓದುವುದು, ಅಧ್ಯಯನ ಮಾಡುವುದು, ಕೇಳುವುದು, ಆ ಮೂಲಕ ಸಂತೋಷ ಪಡುವಂತಹದ್ದು. ಆ ಭಾಗವತ ಪುರಾಣವನ್ನು ಕೇಳಿದರೆ ನಮ್ಮ ಮನಸ್ಸು ಪರಿಶುದ್ಧವಾಗ್ತದೆ, ನಮ್ಮ ಚಿಂತನೆ ಶುದ್ಧವಾಗ್ತದೆ, ನಮ್ಮ ಕ್ರಿಯೆಗಳು ಅವು ಇನ್ನಷ್ಟು ಪರಿಶುದ್ಧವಾಗಿ ಪರಮಾತ್ಮನಿಗೆ ನಾವು ಪ್ರಿಯರಾಗ್ತೇವೆ, ಪರಮಾತ್ಮನಿಗೆ ನಾವು ಸಮೀಪಸ್ಥರಾಗ್ತೇವೆ ಎಂಬಂಥದ್ದು ನಮ್ಮ ಹಿರಿಯರು ಹೇಳಿದಂತಹ ಮಾತು. ಆದ್ದರಿಂದ ಭಾಗವತ ಪುರಾಣ, ಈ ಪುರಾಣದ ವಾಚನವನ್ನು ಕೇಳುವುದು, ಅದನ್ನು ಶ್ರದ್ಧೆಯಿಂದ ಮನನ ಮಾಡುವುದು, ಅದರಲ್ಲಿ ತಲ್ಲೀನರಾಗುವುದು, ಅದರಲ್ಲಿ ಲೀನರಾಗಿ ಏಕಾಗ್ರತೆಯಿಂದ ಅದರಲ್ಲಿ ಮುಳುಗಿ ಹೋಗುವಂತಹದ್ದು, ಆ ಭಕ್ತಿಯಲ್ಲಿ ಮುಳುಗಿ ಹೋಗುವಂತಹದ್ದು. ಆ ಭಕ್ತಿಯ ವರ್ಣನೆ ವಿಶೇಷವಾದ ರೀತಿಯಲ್ಲಿ ಭಾಗವತದಲ್ಲಿ ಬರ್ತದೆ. ಆ ಭಕ್ತಿ ಮತ್ತು ಭಕ್ತಿಯ ಜೊತೆಗಿರುವಂಥ ವೇದಾಂತ ತತ್ವ ಇವೆರಡು ಜೊತೆಯಾಗಿ ಒಟ್ಟೊಟ್ಟಾಗಿ ಬಂದಂಥದ್ದನ್ನು ನಾವು ಭಾಗವತದಲ್ಲಿ ಕಾಣ್ತೇವೆ. ಈ ಭಾಗವತ ಪುರಾಣದ ವಾಚನವನ್ನು ನಾವು ಕೇಳಿ ಸಂತೋಷ ಪಡೋಣ, ಆ ಬಗೆಗೆ ಶ್ರದ್ಧೆಯನ್ನು ಬೆಳೆಸಿಕೊಳ್ಳೋಣ, ಗೌರವವನ್ನು ಬೆಳೆಸಿಕೊಳ್ಳೋಣ, ಪ್ರೀತಿಯನ್ನು ಬೆಳೆಸಿಕೊಳ್ಳೋಣ ಮತ್ತು ನಮ್ಮ ಆಧ್ಯಾತ್ಮಿಕವಾದಂಥ ದಾರಿಯನ್ನು ಇನ್ನಷ್ಟು ಪರಿಶುದ್ಧಗೊಳಿಸಿಕೊಂಡು ಆ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡೋಣ. ಭಾಗವತದ ಧ್ವನಿಮುದ್ರಿತ ಆವೃತ್ತಿಯನ್ನು ನಮ್ಮ ಸಮಾಜಕ್ಕೆ ಕೇಳಿಸಬೇಕು ಎಂಬಂಥ ಉದ್ದೇಶದಿಂದ ಅದರ ಪ್ರಸಾರವನ್ನು ತೊಡಗಿದೆ. ಇಲ್ಲಿ ವಾಚನ ಮಾಡಿದಂಥವರು ವೇದಬ್ರಹ್ಮ ಕಾಞಂಗಾಡು ನಾರಾಯಣಮೂರ್ತಿ ಎಂಬವರು. ಈ ಮಹನೀಯರು ಬಹಳ ಸುಶ್ರಾವ್ಯವಾದಂಥ ರೀತಿಯಲ್ಲಿ ಈ ಇಡೀ ಭಾಗವತವನ್ನು ವಾಚನ ಮಾಡಿದ್ದಾರೆ. ಸಂಪ್ರತಿಷ್ಠಾನದ ವತಿಯಿಂದ ಅದರ ಒಂದೊಂದೇ ಅಧ್ಯಾಯ ಸಮಾಜದ ಜನಗಳ ಕಿವಿಗೆ ಬೀಳಲಿದೆ. ಅದನ್ನು ಅಂತರ್ಜಾಲದ ಮೂಲಕ ಪ್ರಸಾರ ಮಾಡುವಂಥ ಉದ್ದೇಶವಿದೆ. ಹಾಗೆಯೇ ಈ ಒಂದೊಂದು ಅಧ್ಯಾಯದ ಸಾರಾಂಶವನ್ನು ಜನಗಳಿಗೆ ತಿಳಿಸಬೇಕು ಎಂಬಂಥ ಉದ್ದೇಶವೂ ಇದೆ. ಮುಂದಿನ ದಿವಸಗಳಲ್ಲಿ ಈ ಕೆಲಸವು ನಡೀಲಿಕ್ಕಿದೆ. ಆದ್ದರಿಂದ ವೇದಗಳ ಸಾರ ಸಂಗ್ರಹದ ರೂಪದಲ್ಲಿರುವ, ವೇದಗಳ ಫಲರೂಪದಲ್ಲಿರುವ ಈ ಭಾಗವತವನ್ನು ಕೇಳಿ ನಾವು ಪುಣ್ಯ ಗಳಿಸೋಣ, ನಾವು ಪರಿಶುದ್ಧರಾಗೋಣ ಎಂಬಂಥ ಪ್ರಾರ್ಥನೆ ಇದೆ. ವೇದಗಳು ಯಾವ ತತ್ವಗಳನ್ನು ಹೇಳಿದ್ದಾವೋ ಅವೇ ತತ್ವಗಳನ್ನು ಭಾಗವತ ಬಹಳ ಸ್ವಾರಸ್ಯಕರವಾದಂಥ ರೂಪದಲ್ಲಿ ಹೇಳುತ್ತದೆ ಎಂಬುದಾಗಿ ನಮ್ಮ ಪರಂಪರೆ ನಂಬಿದೆ. ಆದ್ದರಿಂದಲೇ ಇದೊಂದು ಶ್ಲೋಕ ಪ್ರಸಿದ್ಧವಾಗಿದೆ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಈ ಭಾಗವತವೆಂದರೆ ನಿಗಮ ಎಂಬಂತಹ, ವೇದಗಳೆಂಬಂತಹ ಕಲ್ಪತರು, ಕಲ್ಪವೃಕ್ಷಗಳಂತೆ. ವೇದಗಳು ಕಲ್ಪವೃಕ್ಷಗಳು, ಕೇಳಿದ್ದನ್ನು ಕೊಡುವಂತಹವು ಎಂಬ ಅರ್ಥ. ನಿಗಮವೆಂಬ ಕಲ್ಪವೃಕ್ಷಗಳಿಂದ
ಕೆಳಗೆ ಬಿದ್ದಂತಹ ಫಲ ಇದು. ಹಣ್ಣಾಗಿ ಪಕ್ವವಾಗಿ ತೊಟ್ಟಿನಿಂದ ಕಡಿದು ಕೆಳಗೆ ನಮಗೆ ಒದಗಿದಂತಹ ಫಲ. ಆಮೇಲೆ ಇದು ಹಾಗೇ ಬಿದ್ದಂತಹದ್ದಲ್ಲ, ಇದಕ್ಕೆ ಶುಕಮುಖದಿಂದ ಅಮೃತರಸ ಸ್ಪರ್ಶವಾಗಿದೆ. ಶುಕಮುಖಾದ ಅಮೃತದ್ರವ ಸಂಯುತಂ. ಶುಕ ಮಹರ್ಷಿಗಳು ಇದನ್ನು ಹೇಳಿದವರು ಎಂಬಂತಹದ್ದು ಪ್ರಸಿದ್ಧವಾಗಿ ಇದೆ, ನಮಗೆ ಗೊತ್ತು. ಶುಕ ಅಂದರೆ ಗಿಳಿ ಎಂಬಂಥ ಅರ್ಥವೂ ಇದೆ. ಹಣ್ಣನ್ನು ಗಿಳಿ ಮುಟ್ಟಿದೆ ಎಂಬ ಅರ್ಥ. ಆ ಗಿಳಿಯ ಬಾಯಿಯಿಂದ ಅಮೃತದ್ರವ ಈ ಹಣ್ಣಿನೊಳಗೆ ಸೇರಿಕೊಂಡಿದೆ ಎಂಬ ಮಾತನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಆದ್ದರಿಂದ ಶುಕ ಮಹರ್ಷಿಗಳ ಬಾಯಿಯಲ್ಲಿ ಬಂದು ಇನ್ನಷ್ಟು ಪವಿತ್ರ ಸ್ವರೂಪದಲ್ಲಿರುವ, ಇನ್ನಷ್ಟು ರಸವತ್ತಾದಂಥ ರೀತಿಯಲ್ಲಿರುವ ಇದನ್ನು ಪಾನ ಮಾಡೋಣ. ಪಿಬತ ಭಾಗವತಂ ರಸಂ. ಆದ್ದರಿಂದ ಇಂತಹ ಭಾಗವತ ರಸವನ್ನು ಪಾನ ಮಾಡಿರಿ. ಆಲಯಂ ಅಂದರೆ ಕೊನೆಯವರೆಗೆ ಅಂತ ಅರ್ಥ. ಕೊನೆಯವರೆಗೆ ಅಂತ ಹೇಳಿದರೆ ಆ ಪುರಾಣ ಮುಗಿಯುವವರೆಗೆ ಅಂತ ಮಾತ್ರ ಅರ್ಥ ಅಲ್ಲ. ನಮ್ಮ ಜೀವನ ಪರ್ಯಂತ, ಜೀವನ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಭಾಗವತ ರಸದ ಪಾನವನ್ನು ಮಾಡುವಂತೆ ಈ ಶ್ಲೋಕ ನಮಗೆ ನಿರ್ದೇಶಿಸ್ತದೆ. ಆಲಯಂ ಲಯದವರೆಗೆ ಎಂಬ ಅರ್ಥ. ಮುಹುರಹೋ ರಸಿಕಾ ಭುವಿ ಭಾವುಕಾ. ಪುನಃ ಪುನಃ ಇದನ್ನು ಪಾನ ಮಾಡಬೇಕು. ರಸಿಕರಾದವರು, ಭಾವುಕರಾದವರು ಈ ಲೋಕದಲ್ಲಿ ಇದನ್ನು ಪಾನ ಮಾಡಿ ಅವರು ಪುಣ್ಯಭಾಜನರಾಗಬೇಕು ಎಂಬುದಾಗಿ ಈ ಶ್ಲೋಕ ನಮಗೆ ನಿರ್ದೇಶಿಸ್ತದೆ. ಸಾಧ್ಯವಾದಷ್ಟು ಭಾಗವತ ರಸವನ್ನು ಪಾನ ಮಾಡೋಣ. ಆ ಮೂಲಕ ನಮ್ಮ ಮಾರ್ಗವನ್ನು ಇನ್ನಷ್ಟು ಶುದ್ಧಗೊಳಿಸಿಕೊಳ್ಳೋಣ. ಆ ಪರಮಾತ್ಮನ ಕೃಪೆ ನಮಗೆ ಸದಾ ಇರಲಿ. ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನವು ಮಾಡುವಂಥ ಈ ಕೆಲಸಕ್ಕೆ ಎಲ್ಲರ ಸಹಕಾರ ಇರಲಿ. ಈ ಸಹಕಾರದಿಂದ ಸಂಸ್ಥೆಯು ಇನ್ನಷ್ಟು ಶ್ರೇಯಸ್ಸನ್ನು ಹೊಂದಲಿ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ.